Jai Hind, welcome to Tejas Easy English. Dear friends, in this video I have taken 30 daily use English sentences that you can use in your daily life. So you guys watch this video till the end. Definitely you are going to learn something new. So friends, without wasting any time, let's get started. And the first sentence is here. ಮತ್ತೇನು ಇಲ್ಲ. ಮತ್ತೇನು ಇಲ್ಲ ಅಂತೀವಲ್ಲ, ಏನಾದರೂ ವಿಶೇಷ ಇದೆ ಕೇಳಿದಾಗ ಮತ್ತೇನು ಇಲ್ಲ, ಅಥವಾ ಏನಾದರೂ ಇದೆ ಅಂತ ಕೇಳಿದಾಗ ಮತ್ತೇನು ಇಲ್ಲ ಅಂತೀವಲ್ಲ, ನಥಿಂಗ್ ಎಲ್ಸ್. ನಥಿಂಗ್ ಎಲ್ಸ್. ನಿನ್ನ ಲೊಕೇಶನ್ ಕಳಿಸು, ನಿನ್ನ ಲೊಕೇಶನ್ ಕಳಿಸು. ಲೊಕೇಶನ್ ಅಂದರೆ ಇರುವಂತಹ ನಿಜವಾದ ಎಕ್ಸಾಕ್ಟ್ ಜಾಗ ಅಂತೇಳಿ. ಸೊ ನಿನ್ನ ಲೊಕೇಶನ್ ಕಳಿಸು ಅನ್ನೋದಕ್ಕೆ ಸೆಂಡ್ ಮೀ ಯುವರ್ ಲೊಕೇಶನ್, ಸೆಂಡ್ ಮೀ ಯುವರ್ ಲೊಕೇಶನ್. ಸರ್ ಇಲ್ಲಿ ಮೀ ಅನ್ನೋ ವರ್ಡ್ ಆ್ಯಕ್ಚುಲಿ ಕನ್ನಡದಲ್ಲಿ ಇಲ್ಲ ಅಂತ ಕೇಳಿದ್ರೆ ಇಟ್ ಈಸ್ ಅಂಡರ್ಸ್ಟುಡ್. ನಿನ್ನ ಲೊಕೇಶನ್ ಕಳಿಸು ಅಂದರೆ ನನಗೆ ಕಳಿಸು ಅನ್ನೋ ಅರ್ಥ. ಸೊ ಸೆಂಡ್ ಮೀ ಯುವರ್ ಲೊಕೇಶನ್. ಅವನು ನಿನ್ನನ್ನು ಕರೆಯುತ್ತಿದ್ದಾನೆ, ಅವನು ನಿನ್ನನ್ನು ಕರೀತಾ ಇದ್ದಾನೆ ಅನ್ನೋದಕ್ಕೆ ಹಿ ಈಸ್ ಕಾಲಿಂಗ್ ಯು, ಹಿ ಈಸ್ ಕಾಲಿಂಗ್ ಯು. ವಿಷಯ ಏನು, ಏನು ವಿಷಯ ಕೇಳೋದಕ್ಕೆ ವಾಟ್ಸ್ ದ ಮ್ಯಾಟರ್, ವಾಟ್ಸ್ ದ ಮ್ಯಾಟರ್. ಅಲ್ಲಿಗೆ ಹೋಗಬೇಡ, ಅಲ್ಲಿಗೆ ಹೋಗಬೇಡ ಅಂತೀವಲ್ಲ, ಡೋಂಟ್ ಗೋ ದೇರ್, ಡೋಂಟ್ ಗೋ ದೇರ್. ಬೆಳಗಾಯಿತು, ಬೆಳಗಾಯಿತು ಅನ್ನೋದಕ್ಕೆ ಇಟ್ಸ್ ಮಾರ್ನಿಂಗ್, ಇಟ್ಸ್ ಮಾರ್ನಿಂಗ್. ಸಂಜೆ ಆಯಿತು, ಇಟ್ಸ್ ಈವ್ನಿಂಗ್. ಮಧ್ಯಾಹ್ನ ಆಗೋಯ್ತು, ಇಟ್ಸ್ ಆಫ್ಟರ್ನೂನ್. ಲೈಕ್ ದಟ್. ನೇರವಾಗಿ ಕುತ್ಕೋ, ಸ್ಟ್ರೈಟಾಗಿ ಕುತ್ಕೋ ಅನ್ನೋದಕ್ಕೆ ಸಿಟ್ ಅಪ್ರೈಟ್, ಸಿಟ್ ಅಪ್ರೈಟ್ ಅಥವಾ ಸಿಟ್ ಸ್ಟ್ರೈಟ್. ಏನಾದರೂ ಬೇಕಾ, ಏನಾದರೂ ಬೇಕಾ ಅಂತ ಕೇಳ್ತೀವಲ್ಲ, ನೀಡ್ ಸಮಥಿಂಗ್, ನೀಡ್ ಸಮಥಿಂಗ್. ಏನು ಬೇಡ, ಏನು ಬೇಡ ಅನ್ನೋದಕ್ಕೆ ಡೋಂಟ್ ನೀಡ್ ಎನಿಥಿಂಗ್, ಡೋಂಟ್ ನೀಡ್ ಎನಿಥಿಂಗ್. ಒಬ್ಬನೇ ನಡಿಬೇಡ, ಒಬ್ಬನೇ ಹೋಗಬೇಡ ಅಂತೀವಲ್ಲ. ಸಾಮಾನ್ಯವಾಗಿ ಈ ವಾಕ್ಯವನ್ನು ಒಬ್ಬನೇ ನಡಿಬೇಡ ಅಂದಾಗ ಅನ್ನೋದನ್ನು ಯಾರಾದರೂ ಕಾಲಿಗೆ ಪೆಟ್ಟು ಮಾಡ್ಕೊಂಡಾಗ ಅಥವಾ ಆಕ್ಸಿಡೆಂಟ್ಸ್ ಆದಾಗ ರೆಸ್ಟಲ್ಲಿದ್ದಾಗ ಹೀಗೆ ಹೇಳ್ತೀವಿ, ಒಬ್ಬನೇ ನಡಿಬೇಡ, ಜೊತೆಗೆ ಯಾರನ್ನಾರು ಕರ್ಕೊಂಡು ಹೋಗು ಅಂತೇಳಿ. ಸೊ ಒಬ್ಬನೇ ನಡಿಬೇಡ ಅನ್ನೋದಕ್ಕೆ ಡೋಂಟ್ ವಾಕ್ ಅಲೋನ್, ಡೋಂಟ್ ವಾಕ್ ಅಲೋನ್. ಮತ್ತೆ ಓದು, ಮತ್ತೆ ಓದು. ರೀಡ್ ಅಗೈನ್, ರೀಡ್ ಅಗೈನ್. ಇದನ್ನು ಮತ್ತೆ ಓದು, ರೀಡ್ ಇಟ್ ಅಗೈನ್. ಕುಳಿತುಕೊಂಡೇ ಇರು, ಕುತ್ಕೊಂಡೇ ಇರು ಅನ್ನೋದಕ್ಕೆ ರಿಮೈನ್ ಸೀಟೆಡ್, ರಿಮೈನ್ ಸೀಟೆಡ್. ತಡ ಮಾಡಬೇಡ, ಲೇಟ್ ಮಾಡಬೇಡ. ಡೋಂಟ್ ಡಿಲೈ, ಡೋಂಟ್ ಡಿಲೈ. ಇದು ಸಾಧ್ಯವಿದೆ, ಇದು ಸಾಧ್ಯ ಇದೆ ಅನ್ನೋದಕ್ಕೆ ಇಟ್ಸ್ ಪಾಸಿಬಲ್, ಇಟ್ ಈಸ್ ಪಾಸಿಬಲ್. ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗು, ನನಗೂ ಅಲ್ಲಿಗೆ ಹೋಗೋಕ್ಕೆ ಇಷ್ಟ ಇದೆ, ನನ್ನೂ ಅಲ್ಲಿ ಕರ್ಕೊಂಡು ಹೋಗು ಅಂತೀವಲ್ಲ, ಟೇಕ್ ಮಿ ದೇರ್, ಟೇಕ್ ಮಿ ದೇರ್. ನಾನು ಯಾವಾಗ ಹೇಳಿದೆ, ನಾನು ಯಾವಾಗ ಹೇಳಿದೆ ಕೇಳೋದಕ್ಕೆ ವೆನ್ ಡಿಡ್ ಐ ಸೈ, ವೆನ್ ಡಿಡ್ ಐ ಸೈ. ಏನು ನಡೀತಿದೆ, ಏನು ನಡೀತಿದೆ ಇಲ್ಲಿ ಕೇಳ್ತೀವಲ್ಲ, ವಾಟ್ಸ್ ಹ್ಯಾಪನಿಂಗ್, ವಾಟ್ಸ್ ಹ್ಯಾಪನಿಂಗ್. ನನ್ನನ್ನು ಮುಟ್ಟಬೇಡ, ನನ್ನ ಟಚ್ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಟಚ್ ಮೀ, ಡೋಂಟ್ ಟಚ್ ಮೀ. ನನ್ನನ್ನು ಕ್ಷಮಿಸು, ಐ ಆಮ್ ಸಾರಿ ಹೇಳ್ತೀವಲ್ಲ, ಫಾರ್ಗಿವ್ ಮೀ, ಫಾರ್ಗಿವ್ ಮೀ. ಏನಾದರೂ ಮುಚ್ಚಿರ್ತಿದೆಯಾ, ಏನಾದರೂ ಹೈಡ್ ಮಾಡ್ತಿದೆಯಾ ನನ್ನ ಹತ್ರ ಏನಾದರೂ ಹೇಳ್ತಾ ಇಲ್ವಾ, ಈ ರೀತಿ ಕೇಳ್ತೀವಲ್ಲ, ಹೈಡಿಂಗ್ ಸಮಥಿಂಗ್, ಹೈಡಿಂಗ್ ಸಮಥಿಂಗ್. ಏನಾದರೂ ಹೇಳು, ಸೇ ಸಮಥಿಂಗ್ ಅಥವಾ ಸೇ ಎನಿಥಿಂಗ್. ನನ್ನ ತಲೆ ಕೂದಲು ನೇರವಾಗಿದೆ, ನನ್ನ ಹೇರ್ಸ್ ಸ್ಟ್ರೈಟ್ ಇದೆ ಅಂತೀವಲ್ಲ, ಮೈ ಹೇರ್ ಈಸ್ ಸ್ಟ್ರೈಟ್, ಮೈ ಹೇರ್ ಈಸ್ ಸ್ಟ್ರೈಟ್. ಇದನ್ನು ಈಗ ಬಿಡು, ಇದನ್ನು ಇವಾಗ ಬಿಟ್ಬಿಡು ಅನ್ನೋದಕ್ಕೆ ಲೀವ್ ಇಟ್ ನಾವ್, ಲೀವ್ ಇಟ್ ನಾವ್. ಗಡಿ ಬಿಡಿ ಮಾಡಬೇಡ, ಗಡಿ ಬಿಡಿ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಹರ್ರಿ, ಡೋಂಟ್ ಹರ್ರಿ. ಯಾವಾಗಲೂ ಖುಷಿಯಾಗಿರು, ಯಾವಾಗಲೂ ಕೂಡ ಖುಷಿಯಾಗಿರು ಅನ್ನೋದಕ್ಕೆ ಆಲ್ವೇಸ್ ಬಿ ಹ್ಯಾಪಿ, ಆಲ್ವೇಸ್ ಬಿ ಹ್ಯಾಪಿ. ನಾನು ಇದನ್ನು ಹುಡುಕುತ್ತೇನೆ, ಐ ವಿಲ್ ಫೈಂಡ್ ಇಟ್, ಐ ವಿಲ್ ಫೈಂಡ್ ಇಟ್. ಏನಾದರೂ ಸ್ವಲ್ಪ ಕೆಲಸ ಮಾಡು ಅಥವಾ ಏನಾದರೂ ಕೆಲಸ ಮಾಡು ಅದಕ್ಕೆ ಡೂ ಸಮ್ ವರ್ಕ್, ಡೂ ಸಮ್ ವರ್ಕ್. ನಿನ್ನ ಓದಿನ ಮೇಲೆ ಗಮನ ಇರಲಿ, ಓದಿನ ಬಗ್ಗೆ ಸ್ವಲ್ಪ ಅಟೆನ್ಷನ್ ಇರಲಿ, ಗಮನ ಇರಲಿ, ಕೇರ್ ಇರಲಿ ಅನ್ನೋದಕ್ಕೆ ಫೋಕಸ್ ಆನ್ ಯುವರ್ ಸ್ಟಡೀಸ್, ಫೋಕಸ್ ಆನ್ ಯುವರ್ ಸ್ಟಡೀಸ್. ಇವರು ಯಾರು ನಿನಗೆ ಗೊತ್ತಾ, ಇವ್ರು ಯಾರಂತ ನಿನಗೆ ಗೊತ್ತಾ ಅಂತ ಕೇಳ್ತಿರ್ತೀವಿ. ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.